ಭಗವಾನ್ ಬುದ್ಧನ ಜೀವನ ಪಾಠಕತೆ. ಭಗವಾನ್ ಬುದ್ಧನ ಜೀವನ ಮತ್ತು ಪಾಠ. ಭಗವಾನ್ ಬುದ್ಧನ ಜೀವನವು ಒಂದೇ ಒಂದು ಸುಂದರ ಪಾಠವನ್ನು ಸಾರುತ್ತದೆ. ಎಲ್ಲವೂ ಆತ್ಮಾನುಭವ ಮತ್ತು ಸಮಾಧಾನವನ್ನು ಪಡೆಯುವ ಮಾರ್ಗವನ್ನು ಹುಡುಕುವ ಜಾಗೃತಿ. ಈ ಪಾಠವನ್ನು ಹಿಂತೆಗೆದುಕೊಳ್ಳಲು ಬುದ್ಧನ ಜೀವನದ ಕೆಲವು ಪ್ರಮುಖ ಘಟನೆಗಳನ್ನು ಮತ್ತು ಅವುಗಳಿಂದ ಪಡೆದ ಪಾಠಗಳನ್ನು ನೋಡೋಣ. ಜಾತಕ. ಗೌತಮ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ. ನೇಪಾಳದ ಲುಂಬಿನಿಯಲ್ಲಿ ಜನಿಸಿದನು. ಅವನ ತಂದೆ ಶುದ್ಧೋಧನನು ತನ್ನ ಮಗನನ್ನು ರಾಜಕೀಯದ ಬದಲಾಗಿ ಧಾರ್ಮಿಕ ನಾಯಕನಾಗಿ ಬೆಳೆಯಬೇಕೆಂದು ಭಾವಿಸಿದ್ದನು. ಆದರೂ ಸಿದ್ಧಾರ್ಥನು ರಾಜಮನೆತನದ ವೈಭೋಗದಿಂದ ಹಿಡಿದು ಬಹಳಷ್ಟು ಶ್ರದ್ಧೆ ಮತ್ತು ಉದಾರತೆಯನ್ನು ಹೊಂದಿದ್ದನು. ಬುದ್ಧನ ಮೊದಲ ಕಾಣಿಕೆ. ಸಿದ್ಧಾರ್ಥನು 29 ವರ್ಷ ವಯಸ್ಸಿನಲ್ಲಿದ್ದಾಗ ತನ್ನ ಪೆಟ್ಟಿಗೆಯ ಇಡೀ ಜೀವಿತವನ್ನು ಕಳೆಯುವ ಒಂದು ಕಾಲವನ್ನು ಅನುಭವಿಸಿದ್ದನು. ಬಹಳಷ್ಟು ಬಾರಿ ಬುದ್ಧನು ಸರಹದ್ದು ಮೀರಿಸಿದಾಗ ತಮ್ಮ ಬಂಡಿ ಮೇಲೆ ಹಾರಿಯುವ ಅಪೂರ್ಣತೆಯನ್ನು ಕಂಡನು. ತಗ್ಗದ ವ್ಯಕ್ತಿ, ಹಸಿವಿನಿಂದ ತಿವಿಯುತ್ತದಾದ ಮತ್ತು ಅನಾರೋಗ್ಯದಿಂದ ಸಂಕಷ್ಟಪಡುತ್ತದಾದ ಈ ದೃಶ್ಯಗಳು ಅವನನ್ನು ಆಲೋಚನೆಗೆ ಒಳಗೊಳ್ಳುವಂತೆ ಮಾಡಿತು. ತಾನು ಇಲ್ಲಿ ಇರುವ ಮಹತ್ವವೇನೆಂದು ಅರಿಯಲು ಬುದ್ಧನು ನಿರ್ಧರಿಸಿದನು. ಆಧ್ಯಾತ್ಮಿಕ ಹುಡುಕಾಟ. ಬುದ್ಧನು ತನ್ಮೂಲಕ ಜ್ಞಾನವನ್ನು ಪಡೆಯಲು ಮತ್ತು ಸತ್ಯವನ್ನು ಅರಿಯಲು ದೊಡ್ಡ ಪ್ರಯತ್ನವನ್ನು ಆರಂಭಿಸಿದನು. ತಾನು ಅಹಂಕಾರದಿಂದ, ವಿಶೇಷ ಶಿಷ್ಟಾಚಾರದಿಂದ ಮತ್ತು ತೀವ್ರ ಜೀವನಶೀಲದಿಂದ ಸರಿಯುವನ್ನು ಪ್ರಯತ್ನಿಸಿದನು. ಹೀಗೆ ಹಲವಾರು ಮಾದರಿಯ ಉಪವಾಸ ಮತ್ತು ಶಿಸ್ತಿನಿಂದ ಬುದ್ಧನು ಅಂತಿಮವಾಗಿ ನಿಜವಾದ ಜ್ಞಾನವನ್ನು ಹೊಂದಿದನು. ಧರ್ಮಚಕ್ರ ಪ್ರಸಾರ. ಬುದ್ಧನು ತನ್ನ ಜ್ಞಾನವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ನಿರ್ಧರಿಸಿದನು. ತನ್ನ ಮೊದಲ ಉಪದೇಶವನ್ನು ವಾರಣಾಸಿ ಮಹಾಸಾಮಯ ಸ್ಥಳದಲ್ಲಿ ತಾನೇ ನೀಡಿದನು. ಈ ಉಪದೇಶದಲ್ಲಿ ಬುದ್ಧನು ಆತ್ಮಾನುಭಾವ ಮತ್ತು ಮಧ್ಯಮ ಮಾರ್ಗ ಬಗ್ಗೆ ಮಾತನಾಡಿದನು. ಆತ್ಮಾನುಭಾವವು ನೈಜ ಜೀವನದ ಅರ್ಥವನ್ನು ಅರಿಯುವುದು ಮತ್ತು ಮಧ್ಯಮ ಮಾರ್ಗವು ಎಲ್ಲ ರೀತಿಯ ಅತಿರೇಕವನ್ನು ತಪ್ಪಿಸುವುದನ್ನು ತೋರಿಸುತ್ತದೆ. ನಿಷ್ಕಲ್ಮಶ ಶಿಕ್ಷಣ. ಬುದ್ಧನು ಪಾಠವನ್ನು ಶ್ರೇಣಿಯಲ್ಲೂ ಮತ್ತು ಸಮಾನತಾ, ಸಹಾನುಭೂತಿ ಮತ್ತು ಶಕ್ತಿಯ ನಿಯಮಗಳು ಕುರಿತು ಹೇಳಿದರು. ಈ ಪಾಠವು ಎಲ್ಲಾ ಜೀವಿಗೆ ಶ್ರೇಣಿಯು ಕೂಡಲೇ ಸರಿಹೊಂದಿರುವುದನ್ನು ಮತ್ತು ಸಾತ್ವಿಕ ಬದುಕು ನಿಜವಾಗಿಯೂ ಏನೆಂದು ನಮಗೆ ತಿಳಿಸುತ್ತವೆ. ಜೀವನದ ಪಾಠ. 1. ಆತ್ಮಾನುಭಾವ. ಬುದ್ಧನ ಪಾಠವು ನಮ್ಮ ಆಂತರಿಕ ಶಾಂತಿಯನ್ನು ಹುಡುಕುವುದು ಮತ್ತು ಸ್ವಂತ ಸ್ವಭಾವವನ್ನು ಅರ್ಥಮಾಡಿಕೊಳ್ಳುವುದು. 2. ಮಧ್ಯಮ ಮಾರ್ಗ. ಬುದ್ಧನ ಉಪದೇಶವು ಬಾಳುವ ಮಾರ್ಗವನ್ನು ತೀವ್ರತೆ ಮತ್ತು ಮಾಪನದಿಂದ ಬೇರ್ಪಡಿಸುವ, ಸಂಕಷ್ಟ ಮತ್ತು ಸುಖವನ್ನು ಸಮರಾಧಿಸುವ ಮಾರ್ಗವನ್ನು ಸೂಚಿಸುತ್ತದೆ. 3. ಪರಿಷ್ಕಾರ ಮತ್ತು ಶುದ್ಧತೆಯ ಅಭ್ಯಾಸ. ನಮ್ಮ ಜೀವನವನ್ನು ಶುದ್ಧೀಕರಣದ ಮೂಲಕ ಶ್ರೇಣಿಯ ಸ್ಥಿತಿಯೊಂದಿಗೆ ನಡೆಯುವುದು. 4. ಆನಂದ ಮತ್ತು ಶಾಂತಿ. ನಿಜವಾದ ಆನಂದವು ಮತ್ತು ಶಾಂತಿ ನಮ್ಮ ಒಳಗಿನ ಶುದ್ಧತೆಯಲ್ಲಿ ಮತ್ತು ಆತ್ಮಾನುಭಾವದಲ್ಲಿ ಇರುತ್ತದೆ. ನಿಷ್ಕರ್ಷೆ. ಭಗವಾನ್ ಬುದ್ಧನ ಜೀವನವು ನಮಗೆ ಸಂಕಟದಿಂದ ಮುಕ್ತಿಯ ಮತ್ತು ನಿಜವಾದ ಶಾಂತಿಯ ಮಾರ್ಗವನ್ನು ತೋರಿಸುತ್ತದೆ. ಆತ್ಮಾನುಭಾವವನ್ನು, ಮಧ್ಯಮ ಮಾರ್ಗವನ್ನು ಮತ್ತು ಶುದ್ಧತೆಯ ಅಭ್ಯಾಸವನ್ನು ಬೆಳೆದರೆ ನಾವು ನಮ್ಮ ಜೀವನವನ್ನು ಸಮಾಧಾನ ಮತ್ತು ಸಂತೋಷದಿಂದ ತುಂಬಬಹುದು. ಈ ಕಥೆ ಬುದ್ಧನ ಜೀವನದ ಪಾಠವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಶ್ರೇಣಿಯ ಮಾರ್ಗವನ್ನು ಹಂಚಿಕೊಳ್ಳಲು ಸಹಾಯವಾಗುತ್ತದೆ.